ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ನಾವು ವಿಶ್ಲೇಷಿಸುತ್ತಿರುವ ಲೇಖನಗಳು ಇಂಥದ್ದೇ ಒಂದು ಒಂಟಿತನದ ರೋಧನದ ಬಗ್ಗೆ ಇವೆ. ಓಕೆ, ಇದು ಮೈಸೂರು ದಸರಾದಲ್ಲಿ ಮೆರೆದ ಆ ಗಜೇಂದ್ರ ಅನ್ನೋ ಪಟ್ಟದ ಆನೆ ಕತೆ. ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಅವರ ಅಚ್ಚುಮೆಚ್ಚಿನ ಆನೆಯಾಗಿದ್ದ ಈತನ ರಾಜ ಗಾಂಭೀರ್ಯವನ್ನ ಮೋಡಕ್ಕೆ ಜನಸಾಗರವೇ ಬರ್ತಾ ಇತ್ತು. ಹೌದು, ಆ ವೈಭವನೇ ಬೇರೆ ಇತ್ತು. ನಮ್ಮ ಮುಂದಿರುವ ಈ ಮೂಲ ಪಾಠಗಳು ಗಜೇಂದ್ರನದೇ ಒಂದು ಆತ್ಮಕಥನದ ರೂಪದಲ್ಲಿವೆ. ಇದರ ಮೂಲಕ ಒಂದು ಪ್ರಾಣಿಯ ಮಾನಸಿಕ ಯಾತನೆ ಹೇಗಿರುತ್ತೆ ಅಂತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ ಅರ್ಥ ಮಾಡ್ಕೋಬೇಕು. ಅಷ್ಟಕ್ಕೂ ಆ ರಾಜ ವೈಭವದಿಂದ ಈ ಒಂಟಿ ಶಿಕ್ಷೆಗೆ ಕಾರಣವಾದ ಆ ಕರಾಳ ದಿನ ಏನಾಯ್ತು ಅಂತ ಹೇಳ್ಬಹುದಾ? ಎಲ್ಲವೂ ತಲೆ ಕೆಳಗಾಗಿದ್ದು 2015ರಲ್ಲಿ. ಆ ವರ್ಷ ನಡೆದ ಒಂದು ಘಟನೆ ಗಜೇಂದ್ರನ ಬದುಕನ್ನೇ ಬದಲಾಯಿಸಿಬಿಟ್ಟು. ಅಂದ್ರೆ ಏನಾಯ್ತು? ಆತನಿಗೆ ಸ್ವಲ್ಪ ನಿಯಂತ್ರಣ ತಪ್ಪಿ ಒಂದು ದೊಡ್ಡ ಅನಾಹುತ ನಡೆದೋಯ್ತು. ಆ ಒಂದೇ ಒಂದು ಕ್ಷಣದ ಅಚಾತುರ್ಯಕ್ಕೆ ಆನೆಗೆ ಸಿಕ್ಕಿದ್ದು ಬರೋಬ್ಬರಿ 10 ವರ್ಷಗಳ ಕಾಲದ ಒಂಟಿತನದ ಶಿಕ್ಷೆ. ಒಂದ್ ನಿಮಿಷ, 10 ವರ್ಷನ? ಹೌದು, 10 ವರ್ಷ. ಒಂದ್ಸಲ ಲಾಜಿಕ್ ಆಗಿ ಯೋಚನೆ ಮಾಡೋಣ. ಮನುಷ್ಯರು ಎಷ್ಟೇ ದೊಡ್ಡ ಕ್ರೈಮ್ ಮಾಡಿದ್ರೂ ಒಳ್ಳೆ ಲಾಯರ್ ಇಟ್ಕೊಂಡು ಬೇಲ್ ಮೇಲೆ ಆರಾಮಾಗಿ ಹೊರಗಡೆ ಬರ್ತಾರ. ಅದು ನಿಜ. ಆದ್ರೆ ಒಂದು ಪ್ರಾಣಿಗೆ ಅದು ಕೇವಲ ಕೆಲವು ನಿಮಿಷಗಳ ಕಾಲ ನಿಯಂತ್ರಣ ತಪ್ಪಿದ್ದಕ್ಕೆ 10 ವರ್ಷಗಳ ಲೈಫ್ ಟೈಮ್ ಜೈಲು ಶಿಕ್ಷೆ ಕೊಡೋದು ಇದ್ಯಾವ ನ್ಯಾಯ? ಇದು ಸ್ವಲ್ಪ ಅತಿ ಅನ್ಸಲ್ವಾ?